ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಜಯದೇವ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ 25 ಕಾಂಟ್ರಾಕ್ಟ್ ಬೇಸ್ ಹುದ್ದೆಗಳನ್ನು ಬಿಡಲಾಗಿದೆ. ಇದು ನಿಮಗೆ ಎಲ್ಲರಿಗೆ ಗೊತ್ತು. ಹಾಗೆ ಈ ಅಪ್ಲಿಕೇಶನನ್ನು ಹೇಗೆ ಫಿಲ್ ಮಾಡಬೇಕು, ಯಾವ ಅಪ್ಲಿಕೇಶನ್ ಫಾರ್ಮನ್ನು ತಗೋಬೇಕು, ಎಲ್ಲಿ ಹೋಗಿ ಕೊಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಫಾರ್ಮ್ ಜಯದೇವ್ ಹಾಸ್ಪಿಟಲ್ನವರ ವೆಬ್ಸೈಟ್ನಲ್ಲಿ ಇರುತ್ತೆ. ಹಾಗೆ ನಿಮಗೆ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರುತ್ತೇನೆ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ಲಪ್ ಮಾಡಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ನಿಮ್ಮ ಹುದ್ದೆ ಹೆಸರು ಅಂದರೆ ಸ್ಟಾಫ್ ನರ್ಸ್ ಹಾಕಬೇಕು. ಹಾಗೆ ನೀವು ಪಾವತಿಸಿದ ಹಣ ಎಷ್ಟು ಅನ್ನೋದು ಇಲ್ಲಿ ಬರೆಯಬೇಕು. ಹಾಗೆ ನೀವು ಯಾವ ಮುಖಾಂತರವಾಗಿ ನೀವು ಹಣ ಪಾವತಿಸಿದ್ದೀರಾ, ಡಿ ಮುಖಾಂತರ ಪೇ ಮಾಡಿದರೆ ಡಿ ನಂಬರ್ ಹಾಗೂ ಡೇಟನ್ನು ಎಲ್ಲ ಬರೆಯಬೇಕು. ಹಾಗೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಪ್ರೆಸೆಂಟ್ ವಿಳಾಸ, ನೆಕ್ಸ್ಟ್ ನಿಮ್ಮ ದೂರವಾಣಿ ಸಂಖ್ಯೆ ಅಂದರೆ ಮೊಬೈಲ್ ನಂಬರ್, ಇಮೇಲ್ ID, ಆಧಾರ್, ಪ್ಯಾನ್ ಕಾರ್ಡ್ ಹಾಗೂ KNC ನಂಬರನ್ನು ಫಿಲಪ್ ಮಾಡಿಬಿಟ್ಟು ಖಾಯಂ ವಿಳಾಸ ಹಾಕಿ, ನಿಮ್ಮ ಜೆಂಡರು ಹಾಗೆ ನ್ಯಾಷನಾಲಿಟಿ, ಕೇಳಿರೋ ಮೀಸಲಾತಿ ಅಂದರೆ SC ಇದ್ದರೆ SC, ST ಇದ್ದರೆ ST ಅಂತ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಕ್ವಾಲಿಫಿಕೇಷನ್ 10th PUCಯಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ, ಹಾಗೆ ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಎಲ್ಲವನ್ನು ಇಲ್ಲಿ ಹಾಕಬೇಕು. ಹಾಗೆ ನಿಮ್ಮ ನರ್ಸಿಂಗ್ನಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಪರ್ಸೆಂಟೇಜ್ ರೀತಿಯಲ್ಲಿ ತೆಗೆದುಬಿಟ್ಟು ಇಲ್ಲಿ ಫಿಲಪ್ ಮಾಡಬೇಕು. ಫಿಲಪ್ ಆಗಿದ ನಂತರ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಹಾಗೂ ಫೋರ್ತ್ ಇಯರ್ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇವೆಲ್ಲವನ್ನು ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಕನ್ವೊಕೇಷನ್ ಸರ್ಟಿಫಿಕೇಟ್ ಎಲ್ಲದರ ಜೆರಾಕ್ಸನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಸೈನನ್ನು ಮಾಡಬೇಕು. ಸೈನ್ ಮಾಡಿ ಇದನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕಂದ್ರೆ ಬೆಂಗಳೂರಿನಲ್ಲಿರುವ ಜಯದೇವ್ ಹಾಸ್ಪಿಟಲ್ನಲ್ಲಿ ಫಸ್ಟ್ ಫ್ಲೋರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಇರುತ್ತೆ ಫ್ರೆಂಡ್ಸ್. ಅಲ್ಲಿ ಬಂದುಬಿಟ್ಟು ನಾವು ಸಬ್ಮಿಟ್ ಮಾಡಿದ್ರೆ ಆಯಿತು. ಇಲ್ಲ ಅಂದರೆ ನಾವು ಪೋಸ್ಟ್ ಮುಖಾಂತರ ಕೂಡ ಸಬ್ಮಿಟ್ ಮಾಡಬಹುದು. ಈ ಅಪ್ಲಿಕೇಶನನ್ನು ಓನ್ಲಿ BSc ನರ್ಸಿಂಗ್ ಮಾಡಿದವರು ಮಾತ್ರ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಪೇಮೆಂಟ್ ಎಷ್ಟು ಇರುತ್ತೆ ಅಂದರೆ 22,000 ಇರುತ್ತೆ. ಹಾಗೆ ಇದರ ಕೊನೆಯ ದಿನಾಂಕ ಬಂದುಬಿಟ್ಟು 28 ಅಂದರೆ ಇದೇ ತಿಂಗಳ 20ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಫ್ರೆಂಡ್ಸ್. ಅದರ ಒಳಗಡೆ ಬಂದುಬಿಟ್ಟು ನಾವು ಸಬ್ಮಿಟ್ ಮಾಡಬೇಕು ಎಲ್ಲ ಡಾಕ್ಯುಮೆಂಟ್ಸು. ಟೈಮಿಂಗ್ ಏನಿರುತ್ತೆ ಅಂದರೆ 10 AM to 5 PM ಇರುತ್ತೆ. ಇದು 5 PM ಒಳಗಡೆ ಬಂದು ನಾವು ಸಬ್ಮಿಟ್ ಮಾಡಿದರೆ ಆಯಿತು ಫ್ರೆಂಡ್ಸ್. 5 to 10 days ಒಳಗೆ ಫೈನಲ್ ಲಿಸ್ಟ್ ಬಂದುಬಿಡುತ್ತೆ ಫ್ರೆಂಡ್ಸ್. ಫೈನಲ್ ಲಿಸ್ಟ್ ಯಾವಾಗ ಹೇಗೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಅಪ್ಡೇಟ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್.